ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಾವಣ ಮತ್ತು ಒಬ್ಬ ಬ್ರಾಹ್ಮಣ ಹುಡುಗ ಮತ್ತು ರಾವಣನ ಕೈಯಲ್ಲಿ ಒಂದು ಲಿಂಗ ಇದೆ. ಸೊ ಇದರ ಹಿಂದೆ ಒಂದು ಸ್ಟೋರಿನೇ ಇದೆ, ನೋಡೋಣ ಏನು ಅಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ರಾವಣನ ತಾಯಿ ಕೈಕೇಶಿ ಶಿವನ ಭಕ್ತೆ. ಹೀಗಾಗಿ ಸಮುದ್ರದ ದಂಡೆಯಲ್ಲಿ ಮರಳಿನಿಂದ ಶಿವನ ಲಿಂಗವನ್ನು ಮಾಡಿ ಪೂಜೆ ಮಾಡ್ತಾ ಇರ್ತಾಳೆ. ಆದರೆ ಪ್ರತಿ ಬಾರಿಯೂ ಅಲೆಗಳು ಜೋರಾಗಿ ಬಂದಾಗ ಆ ಲಿಂಗ ನೀರಲ್ಲೇ ಹೋಗುತ್ತೆ. ಇದನ್ನು ನೋಡಿದ ರಾವಣ, ನಾನು ಶಿವನ ಆತ್ಮಲಿಂಗವನ್ನೇ ತಂದುಕೊಡ್ತೇನೆ ಎಂದು ಪ್ರಮಾಣ ಮಾಡ್ತಾನೆ ಅವನ ತಾಯಿಯ ಜೊತೆ. ರಾವಣ ತನ್ನ ತಾಯಿಗೆ ಕೊಟ್ಟ ಭಾಷೆಯನ್ನು ಪೂರ್ಣ ಮಾಡಬೇಕು ಎಂದು ತಪಸ್ಸಿಗೆ ಕೂರುತ್ತಾನೆ. ತಿಂಗಳುಗಳೇ ಕಳೆದು ಹೋಗುತ್ತವೆ, ಆದರೆ ಶಿವ ಒಲೆಯಲ್ಲ. ಅದಕ್ಕೆ ರಾವಣ ತುಂಬ ಕೋಪದಿಂದ ಇಡೀ ಕೈಲಾಸವನ್ನೇ ಎತ್ತಿಬಿಡ್ತಾನೆ. ಇದನ್ನು ನೋಡಿದ ಶಿವ ರಾವಣನ ಭಕ್ತಿಯನ್ನು ಒಲಿದು ದರ್ಶನ ಕೊಡುತ್ತಾನೆ. ರಾವಣನ ತಪಸ್ಸಿಗೆ ಒಲಿದು ಶಿವ ಪ್ರತ್ಯಕ್ಷ ಆಗಿ ಶಿವ ಏನು ಬೇಕು ಅಂತ ಕೇಳುವಷ್ಟರಲ್ಲಿ ನಾರದ ಮುನಿಗಳು ವಿಷ್ಣುವಿನ ಸಹಾಯದಿಂದ ರಾವಣ ಅಮರತ್ವ ಕೇಳದೇ ಇರೋ ಥರ ಮಾಡ್ತಾರೆ. ಅದರ ಬದಲಾಗಿ ರಾವಣ ಶಿವನ ಹೆಂಡತಿಯಾದ ಪಾರ್ವತಿ ದೇವಿಯನ್ನು ಕೇಳುತ್ತಾರೆ. ಅದೇ ರೀತಿ ಶಿವ ಕೂಡ ವರವನ್ನು ಕೊಟ್ಟು ಪಾರ್ವತಿ ದೇವಿಯನ್ನು ರಾವಣನ ಜೊತೆ ಕಳಿಸಿಕೊಡ್ತಾರೆ. ರಾವಣ ಪಾರ್ವತಿ ದೇವಿಯನ್ನು ಲಂಕೆಗೆ ಕರೆದುಕೊಂಡು ಹೋಗುವಾಗ ನಾರದ ಮುನಿಗಳು, ಶಿವ ನಿಜವಾದ ಪಾರ್ವತಿ ದೇವಿಯನ್ನು ನಿನಗೆ ವರವಾಗಿ ನೀಡಿಲ್ಲ. ನಿಜವಾದ ಪಾರ್ವತಿ ದೇವಿ ಪಾತಾಳದಲ್ಲಿ ಇದ್ದಾರೆ. ನಿಮ್ಮ ಜೊತೆಯಲ್ಲಿ ಇರುವವರು ಪಾರ್ವತಿ ದೇವಿಯಲ್ಲ, ಕಾಳಿದೇವಿ ರೂಪದಲ್ಲಿ ಇರುವ ಪಾರ್ವತಿ ದೇವಿ ಎಂದು ತೋರಿಸುತ್ತಾರೆ. ರಾವಣ ಕಾಳಿ ರೂಪದಲ್ಲಿ ಇರುವ ಪಾರ್ವತಿ ದೇವಿಯನ್ನು ಕಾಡಲ್ಲೇ ಬಿಟ್ಟು ಮಂಡೋದರಿಯನ್ನು ಪಾರ್ವತಿ ದೇವಿ ಎಂದು ತಿಳಿದುಕೊಂಡು ಮಂಡೋದರಿಯನ್ನು ಮದುವೆಯಾಗಿ ಲಂಕೆಗೆ ಕರೆದುಕೊಂಡು ಬರುತ್ತಾನೆ. ಲಂಕೆಯಲ್ಲಿ ತನ್ನ ತಾಯಿ ಕೈಕೇಶಿ ಲಿಂಗದ ಬಗ್ಗೆ ಕೇಳಿದಾಗ ರಾವಣನಿಗೆ ಮೋಸ ಆಗಿರೋ ಅರಿವಾಗುತ್ತೆ. ಹಂಗಾಗಿ ರಾವಣ ಶಿವನ ಪ್ರಾರ್ಥಿಸುತ್ತಾ ಇನ್ನೊಮ್ಮೆ ಘನಘೋರವಾಗಿ ತಪಸ್ಸಿಗೆ ಕೂರುತ್ತಾನೆ. ಈ ಬಾರಿ ಕೂಡ ಶಿವ ಬರದಿರುವುದನ್ನು ನೋಡಿ ಕೋಪದಿಂದ ರಾವಣ ಅವನ ಒಂದೊಂದೇ ತಲೆಗಳನ್ನು ಕತ್ತರಿಸುತ್ತಾ ಶಿವನಿಗೆ ಅರ್ಪಿಸೋಕೆ ಶುರು ಮಾಡ್ತಾನೆ. ಇದನ್ನು ನೋಡಲಾರದೆ ಶಿವ ರಾವಣನ ಮುಂದೆ ಪ್ರತ್ಯಕ್ಷ ಆಗಿ ಏನು ಬೇಕೆಂದು ಕೇಳಿದಾಗ ರಾವಣ ಶಿವಲಿಂಗವನ್ನೇ ಕೇಳುತ್ತಾನೆ. ಶಿವ ರಾವಣ ಭಕ್ತಿಗೆ ಒಲಿದು ತನ್ನ ಆತ್ಮಲಿಂಗವನ್ನೇ ರಾವಣನಿಗೆ ಕೊಟ್ಟು ಒಂದು ಷರತ್ತನ್ನು ನೀಡುತ್ತಾನೆ. ಅದು ಏನೆಂದರೆ, ಆತ್ಮಲಿಂಗ ಏನಾದರೂ ನೆಲಕ್ಕೆ ತಾಗಿದರೆ ಆ ಜಾಗದಲ್ಲಿ ಅದು ಪ್ರತಿಷ್ಠಾಪನೆ ಆಗಿ ಅದರ ಎಲ್ಲ ಶಕ್ತಿ ಶಿವನಿಗೆ ಮರಳಿ ಬರುತ್ತೆ ಎಂದು ಹೇಳ್ತಾನೆ. ಇದನ್ನು ನೋಡಿದ ನಾರದ ಮುನಿಗಳು ವಿಷ್ಣು ಮತ್ತು ಗಣೇಶ ಸಹಾಯಕ್ಕೆ ಮೊರೆ ಹೋಗುತ್ತಾರೆ. ರಾವಣ ದಾರಿಯಲ್ಲಿ ಹೋಗುತ್ತಾ ಇರುವಾಗ ವಿಷ್ಣುವಿನ ಸಹಾಯದಿಂದ ಸುದರ್ಶನ ಚಕ್ರವನ್ನು ಬಿಟ್ಟು ಸಂಜೆಯ ಮಸುಕಾಗುವಂತೆ ನೋಡಿಕೊಳ್ಳುತ್ತಾನೆ. ಭಕ್ತಿ ನಿಷ್ಠೆ ಇರುವ ರಾವಣ ಸಂಜೆಯಾದ ಕಾರಣ ಸಂಧ್ಯಾ ವಂದನೆ ಮಾಡಬೇಕೆಂದು ಬ್ರಾಹ್ಮಣ ಹುಡುಗ ವೇಷದಲ್ಲಿ ಇದ್ದ ಗಣೇಶನನ್ನು ಕರೆದು ಸಂಧ್ಯಾ ವಂದನೆ ಮುಗಿಸಿ ಬರುವವರೆಗೂ ಆತ್ಮಲಿಂಗವನ್ನು ಜೋಪಾನವಾಗಿ ನೋಡಿಕೊಳ್ಳಲು ಗಣೇಶನು ತನ್ನ ಚಾಣಾಕ್ಷತನದಿಂದ, ನಾನು ನಿನ್ನನ್ನು 3 ಬಾರಿ ಕರೆಯುತ್ತೇನೆ, ಅಷ್ಟರಲ್ಲಿ ನೀನು ಬರದೇ ಹೋದರೆ ನಾನು ಲಿಂಗವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾನೆ. ರಾವಣ ಈ ಷರತ್ತಿಗೆ ಒಪ್ಪಿಕೊಂಡು ಸಂಧ್ಯಾ ವಂದನೆ ಮಾಡಲು ಹೋಗುತ್ತಾನೆ. ಗಣೇಶ ಬುದ್ಧಿವಂತಿಕೆಯಿಂದ 2 ಬಾರಿ ಮೆಲ್ಲಗೆ ಕರೆದು 3ನೇ ಬಾರಿ ಗಟ್ಟಿಯಾಗಿ ಕೂಗಿ ಆತ್ಮಲಿಂಗವನ್ನು ನೆಲದಲ್ಲಿಯೇ ಬಿಡುತ್ತಾನೆ. ಆಗ ರಾವಣನಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ರಾವಣ ಕೋಪಗೊಂಡು ಅವನನ್ನು ಕೇಳುವಷ್ಟರಲ್ಲಿ ವಿಷ್ಣು ತನ್ನ ಸುದರ್ಶನ ಚಕ್ರ ಹಿಂಪಡೆದು ಮುಸುಕನ್ನು ತೆಗೆಯುತ್ತಾನೆ. ಇದನ್ನು ನೋಡಿದ ರಾವಣ ತನಗೆ ಆಗಿರೋ ಮೋಸದ ಅರಿವಾಗಿ ಗಣೇಶನ ತಲೆಗೆ ಜೋರಾಗಿ ಹೊಡೆಯುತ್ತಾನೆ. ಮತ್ತೆ ಅದೇ ಸಿಟ್ಟಲ್ಲಿ ರಾವಣ ತನ್ನ ಪೂರ್ತಿ ಬಲದಿಂದ ಆತ್ಮಲಿಂಗವನ್ನು ನೆಲದಿಂದ ತೆಗೆಯಲು ಪ್ರಯತ್ನ ಮಾಡುತ್ತಾನೆ. ಆ ಪ್ರಯತ್ನದಲ್ಲಿ ಆತ್ಮಲಿಂಗ ಕೆಲವು ಚೂರುಗಳಾಗಿ ಸಿಡಿದು 4 ಸ್ಥಳಗಳಲ್ಲಿ ಬೀಳುತ್ತವೆ. ಆ 4 ಸ್ಥಳಗಳೇ ಸಜ್ಜೇಶ್ವರ, ದಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ ಹಾಗೂ ಗಣೇಶ ಮತ್ತು ಮೂಲ ಆತ್ಮಲಿಂಗ ಇರುವ ಸ್ಥಳವೇ ಗೋಕರ್ಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.